ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ಹೇಗಿದ್ದೀರಾ ಎಲ್ರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಆರಾಮಾಗಿದ್ದೀನಿ. ಇವತ್ತು ಈಸಿಯಾಗಿ ಬಿಗ್ನರ್ಸ್ಗೆ ಬ್ಲೌಸ್ ಕಟಿಂಗ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಹಾಗೆ ನಿಮ್ಮ ಡೌಟ್ಸ್ ಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ ಅಂತಾನೆ ಹೇಳ್ತಾ ಇರೋದು. ಸೊ ಇಲ್ಲಿ ನಾನು ಬ್ಲೌಸ್ ಅನ್ನ 1 ಮೀಟರ್ ಲೈನಿಂಗ್ ಅನ್ನ ತಗೊಂಡಿದ್ದೀನಿ. ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ನಾನು ಬಿಗಿನರ್ಸ್ಗೆ ಆ ಲೈನಿಂಗ್ ಮೇಲೆ ಹೇಗ್ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಬಿಗಿನರ್ಸ್ ಆಗಿದ್ರೆ ಲೈನಿಂಗ್ಸ್ ಬಟ್ಟೆ ಮೇಲೆ ಇಲ್ಲ ಯಾವ್ದಾದ್ರು ವೇಸ್ಟ್ ಕಾಟನ್ ಸ್ಯಾರಿ ಇದ್ರೆ ಅದನ್ನ ಟ್ರೈ ಮಾಡ್ಕೊಳ್ಳಿ. ನ್ಯೂಸ್ ಪೇಪರ್ ಮೇಲೆ ಈ ತರ ಟ್ರೈ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಉದ್ದಾನ ಲೆಂತ್ ಅನ್ನ ನಾನು 12 ಇಂಚ್ಗೆ ತಗೊಂಡಿದ್ದೀನಿ. ಉದ್ದಾನ ನಾನು ಇಲ್ಲಿ 14 ಇಂಚ್ಗೆ ತಗೊಂಡಿದ್ದೀನಿ. ಸೊ ಬ್ಲೌಸ್ ಉದ್ದ ಎಷ್ಟಿದೆ ಅಂತ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡೆ. 14 ಇಂಚ್ ಬ್ಲೌಸ್ ರೆಡಿ ಇದೆ. ಸೊ ಇಲ್ಲಿ ನಾನು 15 ಇಂಚನ್ನ ಇಟ್ಕೊಂಡಿದ್ದೀನಿ ಉದ್ದ. ಸೊ ಈ ತರ ಫೋಲ್ಡಿಂಗ್ ಮಾಡಿದ್ದೀನಿ. ಎಲ್ಲಿ ನಾನು 15 ಇಂಚಿಗೆ ಮಾರ್ಕ್ ಹಾಕಿದ್ದೀನಲ್ವಾ, ಅಲ್ಲಿಂದ ತೆಳಗಡೆಗೆ ನಾನು ಒಂದು ಫೋಲ್ಡ್ ಅನ್ನ ಮಾಡ್ಕೊಂಡಿರೋದು. ಸೊ ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಬ್ಯಾಕ್ ಫ್ರಂಟ್ ಒಂದೇ ಸರಿ ತಗೋಬಹುದು. ನಾವು ಕನ್ಫ್ಯೂಸ್ ಆಗಲ್ಲ ಇದ್ರಲ್ಲಿ. ನಮ್ಗೆ ಮೇಲ್ಗಡೆ ಬರೋದು ಫ್ರಂಟ್ ಬರುತ್ತೆ, ತೆಳಗಡೆ ಬರೋದು ಬ್ಯಾಕ್ ಬರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಮೇನ್ ಪಾಯಿಂಟ್ಸ್ಗೆ ಅಂದ್ರೆ ಲೆಂತ್ ಇವಾಗ ಎಷ್ಟು ನಮ್ಗೆ 14 ಇಂಚ್ ಇದೆ ಅಲ್ವಾ. ಸೊ 1 ಇಂಚನ್ನ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ಟು ನಾನು 15 ಇಂಚಿಗೆ ಮಾರ್ಕ್ ಅನ್ನ ಮಾಡಿದ್ದೀನಿ. ಸೊ 15 ಇಂಚಕ್ಕೆ ಮಾರ್ಕ್ ಆದ ಮೇಲೆ ಇಲ್ಲಿ ನಾನು ಶೋಲ್ಡರ್ ಅಂದ್ರೆ ನಮ್ದು ಕೊರಳು ಎಷ್ಟಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಟೋಟಲ್ ಆಗಿ 5.5ಗೆನೆ ಮಾರ್ಕ್ ಹಾಕ್ತಾ ಇದ್ದೀನಿ. 5.5ಗೆ ಮಾರ್ಕ್ ಅಂದ್ರೆ ಹೇಗ್ ಬರುತ್ತೆ ಅಂದ್ರೆ 2.5ಗೆ ನಮ್ಗೆ ನೆಕ್ ಬರುತ್ತೆ, ನೆಕ್ ಪಾರ್ಟ್ಸ್ ಹೋಗುತ್ತೆ 2.5ಗೆ, ಮತ್ತೆ 3 ನಮ್ಗೆ ಶೋಲ್ಡರ್ ಬರುತ್ತೆ. ಯಾರ್ ಶೋಲ್ಡರ್ ಜಾಸ್ತಿ ಇರುತ್ತೆ, ಯಾರ್ ಶೋಲ್ಡರ್ ಕಡಿಮೆ ಇರುತ್ತೆ. ಬಟ್ ಏನ್ ಮಾಡಿ ಅಂದ್ರೆ ನೀವು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳಕ್ ಅವ್ರು ಲೈನಿಂಗ್ ಕೊಟ್ಟಿರ್ತಾರಲ್ವಾ ಅಳತೆ ಬ್ಲೌಸ್, ಆ ಅಳತೆ ಬ್ಲೌಸ್ ಮೇಲೆ ಎಷ್ಟಿದೆ ಮಾರ್ಜಿನ್ ಅನ್ನ ನೋಡ್ಕೊಂಡ್ಬಿಟ್ಟು ನೀವು ಕರೆಕ್ಟ್ ಆಗಿ ಇಟ್ಕೋಬೇಕು. ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಬಿಗ್ನರ್ಸ್ ಟ್ರೈ ಮಾಡ್ಬೋದು. ಸೊ ನೋಡಿ, ಮತ್ತೆ ಇಲ್ಲಿ ನಾನು ಇವಾಗ ಇಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಆರ್ಮೋಲ್ ಬಂದ್ಬಿಟ್ಟು 5.5 ಬರುತ್ತೆ. ತುಂಬಾ ಓವರ್ ದಪ್ಪ ಇದ್ದಾರೆ ಅಂತ ಇರೋರಿಗೆ 6.5 ಇಡ್ಬೋದು ನಾವು ಅಷ್ಟೇ. 6.5 ಇಡ್ಬೋದು. ಇಲ್ಲಾಂದ್ರೆ ನಾರ್ಮಲ್ ಆಗಿ 5.5 ಮಾತ್ರನೇ ಬರುತ್ತೆ. ಇಲ್ಲಿ ನನ್ನ ಮೇನ್ ಸೆಂಟರ್ ಪಾಯಿಂಟ್ಗೆ ಇಲ್ಲಿ ಅವತ್ತು 13 ಇದೆ. ಸೊ ನಾನು 13ಕ್ಕೆ ಪಾಯಿಂಟ್ ಅನ್ನ ಇಡ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಎಲ್ಲಾನು ಮಾರ್ಕ್ ಆಗಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಮತ್ತೆ ಸೆಂಟರ್ ಪಾಯಿಂಟ್ ಎಷ್ಟು ಬರುತ್ತೆ ಅದನ್ನ ಇಟ್ಕೊಂಡ್ಬಿಟ್ಟು ಈ ತರ ಎಲ್ಲಾ ಮಾರ್ಕ್ ಅನ್ನ ನಾನು ಜಾಯಿಂಟ್ ಮಾಡ್ಕೋತೀನಿ. ಸೊ ಕ್ಲೀನ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಬಿಗಿನರ್ಸ್ ಆಗಿ ಗೊತ್ತಿಲ್ಲ ಅಂತ ಅನ್ನೋದಾದ್ರೆ ಕೂಡ ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸಪೋಸ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದಿದ್ರೆ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಸೊ ಬ್ಯಾಕ್ ಹೇಗ್ ಕಟ್ ಮಾಡ್ಕೋಬೇಕು, ಫ್ರಂಟ್ ಹೇಗ್ ಕಟ್ ಮಾಡ್ಕೋಬೇಕು, ಸ್ಲೀವ್ಸ್ ಹೇಗ್ ಕಟ್ ಮಾಡ್ಕೋಬೇಕು ಅಂತ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ನಿಮ್ಗೆ. ಸೊ ಅದಕ್ಕೋಸ್ಕರ ನಿಮ್ಗೆ ಲೈನಿಂಗ್ ಇಟ್ಟು ಹೇಗ್ ಕಟ್ ಮಾಡ್ಕೋಬೇಕು, ಇಲ್ಲ ನ್ಯೂಸ್ ಪೇಪರು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಕೂಡ ಹೇಗ್ ಕಟ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ತರ ನಾನು ಆರ್ಮೋನ್ ಅನ್ನ ರೌಂಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ 1.5 ಇಂಚನ್ನ ಇಟ್ಕೊಂಡ್ಬಿಟ್ಟು ನಾವು ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ಸೊ ಈ ತರ ನಮ್ಗೆ ಇವಾಗ ನೆಕ್ ಕೂಡ ಮುಂದೆ ಕೊರಳು, ಇದು ಮುಂದೆ ಬರುತ್ತಲ್ವಾ, ಅದು ಕೊರಳು ರೌಂಡ್ ಬೇಕು ಅಂತ ಅನ್ನೋಗೆ ನಾನು ರೌಂಡ್ ಇಟ್ಟಿರೋದು. ಮತ್ತೆ ಇದನ್ನೆಲ್ಲ ಈ ತರ ಕ್ಲೀನ್ ಆಗಿ ಮಾರ್ಕ್ ಅನ್ನ ಮಾಡ್ಕೋಬೇಕು. ಸೊ ಕ್ಲೀನ್ ಆಗಿ ಮಾರ್ಕ್ ಆದ್ಮೇಲೆ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ನಾನು 4 ಪೀಸಸ್ ಇಟ್ಕೊಂಡಿದ್ದೀನಲ್ವಾ, ಅದರಿಂದ ನಾನು ಮೇಲ್ಗಡೆ ಇರೋದು ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ತೆರಳುಗಡೆದು ಹಾಗೆ ಬಿಟ್ಟಿದ್ದೀನಿ. ನೀವು ನೋಡಿ ಅಬ್ಸರ್ವ್ ಮಾಡಿ. ಫಸ್ಟ್ ಮೇಲಿರೋದು ಮಾತ್ರ ಕಟ್ ಮಾಡ್ತಾ ಇದ್ದೀನಿ, ತೆಳಗಡೆದ್ ನಾನು ಕಟ್ ಮಾಡ್ತಾ ಇಲ್ಲ. ತೆಳಗಡೆದ್ ಯಾಕಂದ್ರೆ ನಾವು 15 ಇಂಚಿಗೆ ತಗೊಂಡಿದೀವಲ್ವಾ, ಅದು 15 ಇಂಚಿಗೆ ಕರೆಕ್ಟ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೂಡ ನಾನು ಮೊದಲೇ 1.5 ಇಂಚ್ಗೆ ಮಾರ್ಕ್ ಹಾಕಿದ್ದೀನಲ್ವಾ, ಅದನ್ನ ಫುಲ್ ಕಟ್ ಮಾಡ್ಕೋಬೇಕು. ಆಮೇಲೆ ಮೇಲ್ಗಡೆ ಪೀಸ್ ಮಾತ್ರ 2 ಪೀಸನ್ನ ತಗೊಂಡ್ಬಿಟ್ಟು ಇನ್ನ 1/2 ಇಂಚ್ ಒಳಗಡೆ ನಾನು ಕಟ್ ಮಾಡ್ತಾ ಇದ್ದೀನಿ. ನೀವು ನೋಡಿ ಗೊತ್ತಾಗುತ್ತೆ, ನಾನು ಕಟ್ ಮಾಡ್ತಾ ಇದ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಸೆಂಟರ್ ಪಾಯಿಂಟ್ಗೆ ಒಂದು ಟ್ರಕ್ ಅನ್ನ ಹಾಕೊಳ್ಳಿ. ಒಂದು ಸುಮ್ನೆ ಖಾಚ ಹೊಡ್ಕೊಳ್ಳೋ ತರ ಹೊಡ್ಕೊಂಡ್ಬಿಡಿ. ಅಲ್ಲಿ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಸೆಂಟರ್ ಅಲ್ಲಿ ನನಗೆ 4 ಪೀಸ್ ಕನ್ವರ್ಟ್ ಆಗುತ್ತೆ, ಅಂದ್ರೆ ಫ್ರಂಟು ಬ್ಯಾಕು ಬಂದ್ಬಿಡುತ್ತೆ ಇದ್ರಲ್ಲಿ. ಇವಾಗ ನಾನು ಬ್ಯಾಕ್ ಸೈಡಿಗೆ ಇಡ್ತಾ ಇದ್ದೀನಿ. ಇವಾಗ ಫ್ರಂಟ್ ತೆಗಿತಾ ಇದ್ದೀನಲ್ವಾ, ಫ್ರಂಟ್ ನೆಕ್ ಅನ್ನ ನೀವು
ಫ್ರಂಟ್ ನೆಕ್ ಅನ್ನ ನಾವು ಈ ತರ ನೀಟಾಗಿ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ಸುಮ್ನೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ನಿಲ್ಲಿಸಬಾರ್ದು. ಒಂದ್ಸರಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎಂಡ್ ವರ್ಗು ನಾವು ಅದೇ ತರ ಕಟ್ ಮಾಡ್ಕೊಂಡು ಹೋಗ್ಬೇಕು. ಆ ತರ ಇವಾಗ ಫ್ರಂಟ್ ಕಂಪ್ಲೀಟ್ ಆಯ್ತು. ಇವಾಗ ಬ್ಯಾಕ್ ಬಂದ್ಬಿಟ್ಟು ಸೇಮ್ ನಾವೇನ 5.5 ಶೋಲ್ಡರ್ ಇಟ್ಟಿದೀವಲ್ವಾ, ನೆಕ್ಕು ಮತ್ತೆ ಶೋಲ್ಡರ್ ಸೇರ್ಬಿಟ್ಟೆ ನಾನು 5.5 ಇಟ್ಟಿರೋದು. ಅದರಲ್ಲಿ 2.5ಗೆ ನಾನು ನೆಕ್ ಅನ್ನ ಇಡ್ತಾ ಇದ್ದೀನಿ. ಸೊ 2.5 ನೆಕ್ ಇಟ್ಟು 3ಕ್ಕೆ ನಾನು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಮತ್ತೆ ಅವ್ರದ್ದು ಎಷ್ಟು ಲೆಂತ್ ಡೀಪ್ ಇದೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕು. ಅವ್ರದ್ದು ಇಲ್ಲಿ 10 ಬಂದಿದೆ. ಸೊ 10 ಇದೆ ಅವ್ರದ್ದು, ಅದಕ್ಕೋಸ್ಕರ ನಾನು 10ಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಮತ್ತೆ ತೆಳಗಡೆ ಮೇಲೆ 2.5 ಇಟ್ಟಿದ್ದೀನಲ್ವಾ, ಅದಕ್ಕೆ ತೆಳಗಡೆ ಕೂಡ ನಾನು 2.5ಗೆನೆ ಮಾರ್ಕ್ ಹಾಕ್ತಾ ಇರೋದು. ನೋಡಿ, ಮೇಲೆ 2.5 ಇಟ್ಟಿದ್ದೀನಿ, ತೆಳಗಡೆಗೂ 2.5ಗೆ ಮಾರ್ಕ್ ಹಾಕ್ತಾ ಇರೋದು. ಕ್ಲೀನ್ ಆಗಿ ಮೆಜರ್ಮೆಂಟ್ ಕ್ಲೀನ್ ಆಗಿ ಇಟ್ಕೋಬೇಕು. ಸೊ ನೀವು ಸ್ಟಾರ್ಟಿಂಗ್ ಬಿಗ್ನರ್ಸ್ ಆಗಿದ್ದೀರಾ ಅಂದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಸ್ವಲ್ಪ ಲೂಸ್ ಆಗಿದ್ರೂ ನಾವು ಸ್ಟಿಚ್ ಮಾಡ್ಕೋಬಹುದು, ಟೈಟ್ ಮಾಡ್ಕೋಬಹುದಲ್ವಾ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಚಿಕ್ಕದ್ ಕಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಮತ್ತೆ ಚಿಕ್ಕದ್ ಬಂದ್ಬಿಡುತ್ತೆ ಬ್ಲೌಸ್. ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾನೇ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಓಕೆನಾ. ಈ ತರ ಮತ್ತೆ ನಾನು ರೌಂಡ್ ಬೇಕಾಗಿದೆ ಅಂತ ಇದೇ ತರ ನನ್ನ ಕೈಯಿಂದಾನೇ ರೌಂಡ್ ಮಾಡ್ಕೋತಾ ಇರೋದು. ಸೊ ಈ ತರ ಕ್ಲೀನ್ ಆಗಿ ರೌಂಡ್ ಮಾಡ್ಕೊಳ್ಳಿ. ಮಾರ್ಕ್ ಮಾತ್ರ ಹಾಕೋದು ತುಂಬಾನೇ ಇಂಪಾರ್ಟೆಂಟು. ತುಂಬಾ ಈಸಿ ಇದೆ ಗೈಸ್. ಒಂದಿಲ್ಲ 2 ಸಾರಿ ನೀವು ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ 100% ಆಗಿ ನೀವು ಕಲಿತೀರಾ ಅಂತಾನೆ ಹೇಳ್ಬೋದು. ಯಾವುದು ಬ್ರಹ್ಮವಿದ್ಯೆ ಇಲ್ಲ ಗೊತ್ತಾ ನಿಮ್ಗೆ. ಕಲಿಬೇಕು ಅಂತ ಮನ್ಸ್ ಮಾಡಿದ್ರೆ 100% ಶೋರ್ ಆಗಿ ನಾವು ಕಲಿತೀವಿ. ಅದನ್ನ ಮೇನ್ ಆಗಿ ನೆನ್ಪಿಟ್ಕೊಳ್ಳೋದು ನೀವು. ಇಲ್ಲಿ ಬ್ಯಾಕ್ ಕೂಡ ಆಯ್ತು, ಬ್ಯಾಕ್ ಫ್ರಂಟ್ 2 ಕಂಪ್ಲೀಟ್ ಆಯ್ತು. ಇವಾಗ ನಮ್ಗಿನ್ನ ಏನ್ ಬೇಕು, ಸ್ಲೀವ್ ಬೇಕು. ಸೊ ಇಲ್ಲಿ ನಾನು ಸ್ಲೀವ್ ಅನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ತರ 4 ಫೋಲ್ಡಿಂಗ್ ಆಗಿ ಮಾಡ್ಕೋಬೇಕು ನಾವು ಸ್ಲೀವ್ಗೆ. ಸೊ ಈ ತರ 4 ಕ್ಲೀನ್ ಆಗಿ ಫೋಲ್ಡ್ ಅನ್ನ ಮಾಡ್ಕೊಂಡು ನೋಡಿ, ಈ ತರ 4 ರೀತಿಯಾಗಿ ನಾನು ಫೋಲ್ಡ್ ಅನ್ನ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಆಗಿ. ಯಾವುದೋ ತರ ಬಟ್ಟೆ ಆ ಕಡೆ ಈ ಕಡೆ ಆಗ್ಬಾರ್ದು. ನಿಮ್ಗೆ ಹಂಗೇನಾದ್ರೂ ಆಗ್ತಾ ಇದೆ ಅಂದ್ರೆ ಐರನ್ ಮಾಡ್ಕೋಬೇಕು. ಸೊ ಐರನ್ ಮಾಡ್ಕೊಂಡ್ರೆ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ನಾನೇನು ಐರನ್ ಮಾಡ್ಕೊಳಕ್ ಹೋಗಲ್ಲ, ಯಾಕಂದ್ರೆ ನನ್ಗೆ ರೂಢಿ ಆಗಿದೆ ಇದೇ ತರ ಮಾಡೋದು. ಅದರಿಂದ ನಾನು ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು 1 ಸಾರಿ 2 ಸಾರಿ ನೀವು ಮಾಡ್ಕೊಂಡು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಮಾಡೋಕೆ. ಈ ತರ ಫೋಲ್ಡಿಂಗ್ ಆದ್ಮೇಲೆ ನಾವು ಅಳತೆ ಬ್ಲೌಸ್ ಇರುತ್ತಲ್ವಾ, ಸೊ ಅಳತೆ ಬ್ಲೌಸ್ ಅನ್ನ ಸ್ಲೀವ್ ಏನ್ ಮಾಡ್ಬೇಕು, ಇದ್ರ ಮೇಲೆ ಇಡ್ಬೇಕು. ನೋಡಿ ನಾನು ಹೇಗೆ ಇಡ್ತಾ ಇದ್ದೀನಿ ಆ ತರ ಇಡ್ಬೇಕು. ಒಂದು ಹಾಫ್ ಇಂಚ್ಗೆ ತೆಳಗಡೆ ಬಿಟ್ಟು ನಾವು ಮೇಲ್ಗಡೆಗೆ ಇಟ್ಕೋಬೇಕು. ಸೊ ಅದು ರೆಡಿ ಹೇಗಿದೆ ನೋಡಿ, ಆ ತರನೇ ನಾವು ಮಾರ್ಕ್ ಹಾಕೊಂಡ್ ಬಿಡ್ಬೇಕು. ಸೊ ಮಾರ್ಕ್ ಹಾಕೊಂಡು 2 ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ ಕ್ಲೀನ್ ಆಗಿ ಇಟ್ಟು 2 ಮಾರ್ಕ್ ಅನ್ನ ಹಾಕ್ತಾ ಇದೀವಿ. ಮತ್ತೆ ಒಂದು ಸೆಂಟರ್ ಪಾಯಿಂಟ್ ಕೂಡ ಹಾಕ್ತಾ ಇದ್ ನೋಡಿ. ಈ ತರ ಎಲ್ಲಾ ಪಾಯಿಂಟ್ಸ್ ಅನ್ನ ನಾನು ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಈ ತರ ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ಮಾಡ್ಕೊಳ್ಳಿ, ಯಾಕಂದ್ರೆ ಸೇಪ್ ಚೆನ್ನಾಗಿ ಬರುತ್ತೆ. ಇದರಿಂದ ಸೇಪ್ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ಗೆ ನಾನು ಇದು ಯೂಸ್ ಮಾಡೋದು. ನಿಮ್ಗೆ ಕೈಯಿಂದ ಬರುತ್ತೆ ಅನ್ನೋದಾದ್ರೆ ಕೈಯಿಂದನೂ ಬರುತ್ತೆ. ಸೊ ನೀವು ಬಿಗ್ನರ್ಸ್ ಆಗಿದ್ರೆ ಇದರಿಂದನೇ ನೀವು ಆದಷ್ಟು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಂತಾನೆ ಹೇಳ್ಬೋದು, ಓಕೆನಾ. ಈ ತರ ಶೇಪ್ಗೋಸ್ಕರ ಅಂತ ನಾವು ಮಾಡೋದು. ಸೊ ಇದು ಈ ತರ ಮಾಡಿದಾದ್ಮೇಲೆ ಕ್ಲೀನ್ ಆಗಿ ಹಿಂಗೆ ನಾವು ಕಟ್ ಮಾಡ್ಕೋಬೇಕು. ಸೊ ನೋಡಿ ಈ ತರ ಶೇಪ್ ಅನ್ನ ತೆಗೆದು ಮತ್ತೆ ಒಂದು ಹಾಫ್ ಇಂಚ್ಗಷ್ಟೇ ಒಳಗಡೆಗೆ ತಗೋಬೇಕು. ಒಂದು ಹಾಫ್ ಇಂಚ್ಗೆ ಒಳಗಡೆಗೆ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಹಿಂದೆ ಮುಂದೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಹಿಂದೆಗೆ ಮುಂದೆಗೆ ಒಂದು ಹಾಫ್ ಇಂಚ್ ಡಿಫ್ರೆಂಟ್ ಇರುತ್ತೆ. ಅದರಿಂದ ನಾವು ಒಂದು ಹಾಫ್ ಇಂಚ್ಗೆ ಮಾತ್ರನೇ ಒಳಗಡೆ ತಗೋಬೇಕು. ಒಂದು ಮತ್ತೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಕಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗಬೇಡಿ. ನೀವು ಸಪೋಸ್ ನ್ಯೂಸ್ ಪೇಪರ್ ಮೇಲೆ ಈ ತರ ಕಟ್ ಮಾಡ್ಕೊಂಡು, ನೀವು ಬಿಗ್ನರ್ಸ್ ಆಗಿದ್ರೆ ನ್ಯೂಸ್ ಪೇಪರ್ ಮೇಲೆ ಕಟ್ ಮಾಡಿಬಿಟ್ಟು ಆಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಅದು ನ್ಯೂಸ್ ಪೇಪರ್ನ ಹಾಗೆ ಇಟ್ಬಿಟ್ಟು ನೀವು ಕಟ್ ಮಾಡ್ಕೋಬೋದು. ನಿಮಗೆ ಬೇಕು ಅನ್ನೋದಾದ್ರೆ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ಅದು ಕೂಡ ಹೇಗೆ ಕಟ್ ಮಾಡಬೇಕು, ನ್ಯೂಸ್ ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ನ್ಯೂಸ್ ಪೇಪರ್ ಬ್ಲೌಸ್ ಮೇಲೆ ಹೇಗಿಟ್ಟು ಕಟ್ ಮಾಡ್ತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಇದನ್ನ ಇವಾಗ ಸ್ಲೀವ್ ರೆಡಿ ಆಯ್ತು ನಮ್ದು. ಸ್ಲೀವ್ ಅನ್ನ ನಾವು ಈ ತರ ಕಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ಎಂಡ್ ಅಲ್ಲಿ ನಾನು ಈ ತರ ಇದಕ್ಕೋಸ್ಕರ ಕಟ್ ಮಾಡ್ತಾ ಇರೋದು, ಸೆಂಟರ್ ಪಾಯಿಂಟ್ ಅನ್ನ ನೋಡ್ಕೊಂಡು ಕಟ್ ಮಾಡ್ತಾ ಇರೋದು. ಇವಾಗ ಬ್ಯಾಕು ಆಯ್ತು, ಫ್ರಂಟು ಆಯ್ತು, ಸ್ಲೀವು ಆಯ್ತು. ಇವಾಗ ನಮ್ಗೆ ಏನ್ ಬೇಕು, ಪಟ್ಟಿ ಬೇಕು. ಸೊ ಸೈಡ್ ಬೆಲ್ಟ್ ಪಟ್ಟಿ ಅಂತ ಹೇಳ್ತೀವಲ್ವಾ, ಅದನ್ನ ಬೇಕು. ಸೊ ಇಲ್ಲಿ ನಾನು ಅದನ್ನ ಕೂಡ ಕಟ್ ಮಾಡ್ತೀನಿ.
ಇವತ್ತು ನಾನು ಓನ್ಲಿ ಲೈನಿಂಗ್ ಬಟ್ಟೆ ಮೇಲೆ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮುಂದೆ ಕೂಡ ನಿಮ್ಗೆ ಏನಾದರೂ ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು, ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿ ಮೇಡಮ್ ಅಂತ ನೀವು ಅಂದ್ರಿ ಅಂದರೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಲೈನಿಂಗ್ ಬಟ್ಟೆ ಮೇಲೆ ಹೇಗೆ ಕಟ್ ಮಾಡಬೇಕು, ಹಾಗೆ ನ್ಯೂಸ್ ಪೇಪರ್ ಮೇಲೆ ಹೇಗೆ, ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಹೇಗೆ ಕಟ್ ಮಾಡಬೇಕು, ಅದ್ರ ಜೊತೆಗೆ ಸ್ಟಿಚಿಂಗ್ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಪ್ರತಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಪಟ್ಟಿ ಅಂತ ಹೇಳ್ತೀವಿ, ಇಲ್ಲಿ ಬೆಲ್ಟ್ ಪಟ್ಟಿ ಅಂತ ಸೈಡಲ್ಲಿ ಹಚ್ತೀವಲ್ವ ಅದನ್ನು ಪಟ್ಟಿ ಅಂತ ಹೇಳ್ತೀವಿ. ಇದರಲ್ಲೇ ಲೈನಿಂಗಲ್ಲೇ ಬರುತ್ತೆ ನಮಗೆ ಕಟ್ ಮಾಡೋಕ್ಕೆ. ಸೊ ನಾನು ಅದು ಕೂಡ 4 ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ಕಟ್ ಆದಮೇಲೆ ಇವಾಗ ನಾನು ಇಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಕೂಡ ಇಟ್ಟು ಹೇಗೆ ಕಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರೆ, ಇದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.